ಡಿಸ್ನಿಯಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇದೆ. ಅದರಲ್ಲಿ ತುಂಬಾ ಫೇಮಸ್ ಅಂದ್ರೆ ಮಿಕ್ಕಿ ಮೌಸ್, ಡೊನಾಲ್ಡ್ ಡಕ್, ಅದೇ ತರ ರಪೆನ್ಜೋಲಾ ಅನ್ನೋ ಪ್ರಿನ್ಸೆಸ್ ಕ್ಯಾರೆಕ್ಟರ್ ಕೂಡ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಟ್ಯಾಂಗ್ಲೆಡ್ ಅನ್ನೋ ಇಂಗ್ಲಿಷ್ ಆನಿಮೇಷನ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಫಸ್ಟ್ ಟೈಮ್ ನಮ್ಮ ಚಾನಲ್ ಅಲ್ಲಿ ಆನಿಮೇಷನ್ ಮೂವಿ ನೋಡ್ತಾ ಇದೀವಿ. ವಿಡಿಯೋನ ಫುಲ್ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು, ಅಷ್ಟು ಚೆನ್ನಾಗಿದೆ ಮೂವಿ. ಸೊ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ದಿನ ಸೂರ್ಯನ ಒಂದು ಡ್ರಾಪ್ ಎಲ್ಲೋ ಒಂದು ಜಾಗದಲ್ಲಿ ಬೀಳುತ್ತೆ. ಅದು ಬಿದ್ದ ಜಾಗದಲ್ಲಿ ಒಂದು ಸುಂದರವಾದ ಗಿಡ ಬೆಳೆದು ಹೂ ಬಿಡುತ್ತೆ. ಆ ಹೂವಿಗೆ ಕಾಯಿಲೆ ಮತ್ತೆ ಗಾಯಗಳನ್ನ ವಾಸಿ ಮಾಡೋ ಶಕ್ತಿ ಇದೆ. ಆವಾಗ ಆ ಊರಲ್ಲಿ ರಾಜ ರಾಣಿಗೆ ಮಗು ಹುಡ್ತಾ ಇದೆ. ರಾಣಿ ಪ್ರೆಗ್ನೆಂಟ್ ಆಗಿದ್ದಾರೆ. ಆದ್ರೆ ರಾಣಿಗೆ ತುಂಬಾನೇ ಹುಷಾರಿಲ್ಲ. ಎಷ್ಟೇ ಟ್ರೀಟ್ಮೆಂಟ್ ಕೊಟ್ರು ವಾಸಿ ಆಗ್ತಾ ಇಲ್ಲ. ಆವಾಗ ರಾಜನ್ಗೆ ಆ ಹೂ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅವರ ಸೇನೆಯನ್ನ ಕಳಿಸಿ ಆ ಹೂವನ್ನ ಕಂಡಿಡಿದು ತಗೊಂಡು ಬರೋಕೆ ಹೇಳ್ತಾರೆ. ನಮ್ಮ ಸೇನೇನು ಹೊರಡುತ್ತೆ. ಆದ್ರೆ ಈ ಕಡೆ ಒಬ್ಬಳು ಮಂತ್ರವಾದಿ ಅಜ್ಜಿ ಆ ಹೂವನ್ನ ಯಾರಿಗೂ ಗೊತ್ತಾಗದೆ ಬಚ್ಚಿಟ್ಟು ಸಾಂಗ್ ಹಾಡಿ ಆ ಹೂವಿಂದ ಬರೋ ಶಕ್ತಿನ ಯೂಸ್ ಮಾಡಿ ಯಾವಾಗ್ಲೂ ಯಂಗಾಗೆ ಇರ್ತಾಳೆ, ಯಂಗಾಗಿ ಚೇಂಜ್ ಆಗ್ತಾ ಇದ್ದಾಳೆ. ಹೀಗೆ 100 ವರ್ಷಗಳಾಗಿ ಆ ಶಕ್ತಿನ ಆ ಅಜ್ಜಿ ಒಬ್ಬಳೇ ಅನುಭವಿಸ್ಕೊಂಡು ಬರ್ತಾ ಇದ್ದಾಳೆ. ಹೂವನ್ನ ಹುಡಿಕೊಂಡು ಬಂದ ನಮ್ಮ ಸೇನೆ ಕೊನೆಗೆ ಆ ಹೂವನ್ನ ಹೇಗೋ ಕಂಡಿಡ್ದು ಅದನ್ನ ತಗೊಂಡು ಹೋಗಿ ರಾಜನ ಹತ್ರ ಕೊಡ್ತಾರೆ. ಆ ಹೂವಿನ ಶಕ್ತಿಯಿಂದ ರಾಣಿಗೆ ವಾಸಿ ಆಗುತ್ತೆ. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಒಂದು ಮುದ್ದಾದ ಹೆಣ್ಣು ಮಗು ಗೋಲ್ಡ್ ಕಲರ್ ಹೇರ್ಸ್ ಜೊತೆ ಹುಟ್ಟುತ್ತೆ. ಎಸ್, ಇವಳೇ ನಮ್ಮ ಕಥೆಯ ಹೀರೋಯಿನ್ ರಪೆನ್ಜೋಲ್. ಮಗು ಹುಟ್ಟಿದ ತಕ್ಷಣ ಖುಷಿಗೆ ಕಿಂಗ್ ಮತ್ತೆ ಕ್ವೀನ್ ಒಂದು ಲಾಂದನ್ನ ಆಕಾಶಕ್ಕೆ ಹಾರಿಸ್ತಾರೆ. ಆದ್ರೆ ಅವತ್ತು ರಾತ್ರಿ ಆ ಮಂತ್ರವಾದಿ ಅಜ್ಜಿ ಯಾರಿಗೂ ಗೊತ್ತಿಲ್ಲದೆ ಅಲ್ಲಿಗೆ ಬಂದು ಸಾಂಗ್ ಹಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂದಲು ಹಾಗೆ ಲೈಟ್ ತರ ಹೊಳೆಯುತ್ತೆ. ಕೂದಲನ್ನ ಮುಟ್ಟಿದ ತಕ್ಷಣ ಅಜ್ಜಿ ಮತ್ತೆ ಯಂಗ್ ಆಗಿ ಚೇಂಜ್ ಆಗ್ತಾಳೆ. ಅದಕ್ಕೆ ಅಜ್ಜಿ ಸ್ವಲ್ಪ ಕೂದಲನ್ನ ಕಟ್ ಮಾಡಿ ನಮ್ ಜೊತೆನೆ ತಗೊಂಡು ಹೋಗ್ಬಿಡೋಣ, ಯಾವಾಗ್ಲೂ ಯಂಗ್ ಆಗಿ ಇರೋಣ ಅನ್ಕೊಂಡು ಕಟ್ ಮಾಡಿದ್ರೆ ಆ ಕೂದಲ ಪವರ್ ಕಡಿಮೆ ಆಗಿ ಅಜ್ಜಿ ಮತ್ತೆ ಮುದುಕಿ ಆಗ್ಬಿಡ್ತಾ ಇದ್ದಾಳೆ. ಅದಕ್ಕೆ ಆ ಮಂತ್ರವಾದಿ ಅಜ್ಜಿ ನಮ್ಮ ರಪೆನ್ಜೋಲ್ ನ ಅರಮನೆಯಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಅರಮನೆ ಸೇನೆ ಎಷ್ಟೇ ಹುಡುಕಿದ್ರು ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ಆದ್ರೆ ಒಂದು ತಿಕ್ಕಾದ ಫಾರೆಸ್ಟ್ ಒಳಗಡೆ ಯಾರ ಕಣ್ಣಿಗೂ ಕಾಣದೇ ಇರೋ ತರ ಒಂದು ಟವರ್ ಇದೆ. ಆ ಟವರ್ ಮೇಲ್ಗಡೆ ಇರೋ ಮನೇಲಿ ಇಟ್ಟು ರಪೆನ್ಜೋಲ್ ಅನ್ನ ಬೆಳೆಸ್ತಾ ಇದ್ದಾಳೆ ಅಜ್ಜಿ. ಅಲ್ಲಿ ಈ ಮಂತ್ರವಾದಿ ಅಜ್ಜಿ ಅದೇ ಸಾಂಗ್ ಅನ್ನ ಹಾಡಿ ತನ್ನನ್ನು ರಪೆನ್ಜೋ ಹೇರ್ಸ್ ಇಂದ ಬರೋ ಶಕ್ತಿಯಿಂದ ಯಾವಾಗ್ಲೂ ಅವಳನ್ನ ಯಂಗ್ ಆಗಿ ಇಟ್ಟಿರ್ತಾಳೆ. ಅದು ಮಾತ್ರ ಅಲ್ಲದೆ, ರಪೆನ್ಜೋ, ನೀನು ನನ್ನ ಮಗಳು, ನೀನು ಯಾವಾಗ್ಲೂ ಈ ಟವರ್ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು. ಹೊರಗಡೆ ಹೋದ್ರೆ ನಿನ್ನ ಕೂದಲಲ್ಲಿ ಇರೋ ಶಕ್ತಿಗಾಗಿ ಮನುಷ್ಯರು ನಿನ್ನನ್ನ ಕೊಂದು ಬಿಡ್ತಾರೆ. ಮನುಷ್ಯರು ಯಾರು ಸರಿ ಇಲ್ಲ, ಎಲ್ಲರೂ ತುಂಬಾ ಕ್ರೂರಿಗಳು ಅಂತ ರಪೆನ್ಜೋಗೆ ಬ್ರೈನ್ ವಾಶ್ ಮಾಡಿ ಟವರ್ ಬಿಟ್ಟು ಹೊರಗಡೆ ಹೋಗ್ಲೇಬಾರ್ದು ಅಂತ ಹೇಳ್ಕೊಟ್ಟು ಬೆಳೆಸ್ತಾ ಇರ್ತಾಳೆ ಅಜ್ಜಿ. ನಮ್ಮ ರಪೆನ್ಜೋಲ್ ಬೆಳೀತಾ ಬೆಳೀತಾ ಅವಳಿಗಿಂತ ಅವಳ ಕೂದಲು ಬೇಗ ಬೆಳೀತಾ ಇದೆ. ನಮ್ಮ ರಪೆನ್ಜೋ ಅವಳ ಒಂದೊಂದು ಬರ್ತ್ಡೇ ದಿನ ಬಂದಾಗ ಕಿಂಗ್ ಮತ್ತೆ ಕ್ವೀನ್ ರಪೆನ್ಜೋ ನೆನ್ಪಲ್ಲಿ ಮತ್ತೆ ರಪೆನ್ಜೋ ನಮ್ಗೆ ಸಿಗ್ಬೇಕು ಅಂತ ಲಾಂದನ್ನ ಆಕಾಶಕ್ಕೆ ಬಿಡ್ತಾ ಇರ್ತಾರೆ. ಆ ಊರಲ್ಲಿರೋ ಜನನು ಪ್ರಿನ್ಸೆಸ್ ಮತ್ತೆ ಸಿಗ್ಬೇಕು ಅಂತ ಲಾಂದನ್ನ ಹಾರಿಸ್ತಾ ಇರ್ತಾರೆ. ಇದನ್ನ ನಮ್ಮ ರಪೆನ್ಜೋ ಎವ್ರಿ ಇಯರ್ ಮಿಸ್ ಮಾಡದೆ ಟವರ್ ಅಲ್ಲಿ ಇದ್ಕೊಂಡು ನೋಡ್ತಾ ಇರ್ತಾಳೆ. ವರ್ಷ ನಮ್ಮ ಬರ್ತ್ಡೇ ದಿನ ಮಾತ್ರ ಆಕಾಶದಲ್ಲಿ ತುಂಬಾ ಸ್ಟಾರ್ಸ್ ಗಳು ಕಾಣಿಸ್ಕೊತಾ ಇದೆ ಅಂತ ಅನ್ಕೊಂಡಿರ್ತಾಳೆ ರಪೆನ್ಜೋಲ್. ಹಾಗೆ ವರ್ಷಗಳು ಕಳೆಯುತ್ತೆ. ಇದೇ ನಮ್ಮ ರಪೆನ್ಜೋಲ ಪೆಟ್ ಅನಿಮಲ್. ಇವಾಗ ನಮ್ಮ ರಪೆನ್ಜೋಲ್ ಚೆನ್ನಾಗಿ ಬೆಳ್ಕೊಬಿಟ್ಟಿದ್ದಾಳೆ. ಅವಳ ಪೆಟ್ ಅನಿಮಲ್ ಜೊತೆ ಕಣ್ಣ ಮುಚ್ಚೆ ಆಟ ಆಡ್ತಾ ಇದ್ದಾಳೆ. ಆವಾಗ ಪೆಟ್ ಅನಿಮಲ್ ಹೊರಗಡೆ ಹೋಗೋಣ ಅಂತ ಸನ್ನೆ ಮಾಡಿ ತೋರಿಸುತ್ತೆ. ಆದ್ರೆ ರಪೆನ್ಜೋಲ್ ಬೇಡ ಅನ್ಬಿಟ್ಟು ಮನೆ ಒಳಗಡೆ ಹೋಗಿ ಖುಷಿಯಾಗಿ ಸಾಂಗ್ ಹೇಳ್ಕೊಂಡು ಚೆನ್ನಾಗಿರ್ತಾಳೆ. ಯಾವಾಗ್ಲೂ ರಪೆನ್ಜೋ ಬರ್ತ್ಡೇಗೆ ಕಾಣಿಸಿಕೊಳ್ಳುವ ಆ ಸ್ಟಾರ್ಸ್ ಗಳನ್ನ ಹೊರಗಡೆ ಹೋಗಿ ನೋಡ್ಬೇಕು ಅನ್ಕೊಂಡಿದ್ದಾಳೆ ನಮ್ಮ ರಪೆನ್ಜೋಲ್. ಈ ಕಡೆ ನಮ್ಮ ಹೀರೋ ಒಬ್ಬ ಕಲ್ಲ, ಫ್ಲೈನ್ ರೈಡರ್ ಅವನ ಹೆಸರು. ಇವನು ಇನ್ನ ಇಬ್ಬರು ಟ್ವಿನ್ ಬ್ರದರ್ಸ್ ಕಳ್ಳರ ಜೊತೆ ಸೇರ್ಕೊಂಡು ಅರಮನೆಯಲ್ಲಿರೋ ಕ್ವೀನ್ ಕಿರೀಟವನ್ನು ಕದೀತಾರೆ. ಸೆಕ್ಯೂರಿಟೀಸ್ ಇದನ್ನು ನೋಡ್ಬಿಟ್ಟು ನಮ್ಮ ಹೀರೋನ ಕ್ಯಾಚ್ ಮಾಡೋಕೆ ಟ್ರೈ ಮಾಡ್ತಾರೆ. ಸೊ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾರೆ ಕಳ್ಳರು. ಈ ಕಡೆ ಮಂತ್ರವಾದಿ ಅಜ್ಜಿ ಟವರ್ ಕೆಳಗಡೆ ನಿಂತು ಕೂಗ್ತಾರೆ. ಸೊ ರಪೆನ್ಜೋಲ್ ಅವಳ ಜುಟ್ಟನ್ನ ಕೆಳಗಡೆ ಬಿಸಾಕ್ತಾಳೆ. ಅಜ್ಜಿ ಅದನ್ನು ಯೂಸ್ ಮಾಡಿ ಲಿಫ್ಟ್ ತರ ಮೇಲ್ಗಡೆ ಬರ್ತಾಳೆ. ಬಂದಿದ್ದ ತಕ್ಷಣ ನಮ್ಮ ರಪೆನ್ಜೋಲ್ ಈ ವರ್ಷ ಹೊರಗಡೆ ಹೋಗಿ ಆ ಸ್ಟಾರ್ಸ್ ನೋಡ್ಬೇಕು ಅಂತ ಕೇಳೋಕೆ ಬರ್ತಾಳೆ. ಅಷ್ಟರಲ್ಲಿ ಅಜ್ಜಿ, ನನಗೆ ತುಂಬಾ ಟೈರ್ಡ್ ಆಗಿದೆ, ಸಾಂಗ್ ಹಾಡು ಅನ್ಬೇಕಾದ್ರೆ ನಮ್ಮ ರಪೆನ್ಜೋಲ್ ಫಾಸ್ಟ್ ಆಗಿ ಆ ಸಾಂಗ್ ನ ಹಾಡ್ತಾಳೆ.
ಅದಕ್ಕೆ ಅಜ್ಜಿ, ಏನಾಯ್ತು ನಿನಗೆ, ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದೀಯಾ, ಏನ್ ವಿಷಯ, ನಿಧಾನಕ್ಕೆ ಹೇಳೋ ಅಂತ ಕೇಳಬೇಕಾದ್ರೆ, ಈ ವರ್ಷ ನನ್ನ ಬರ್ತ್ಡೇಗೆ ಹೊರಗಡೆ ಹೋಗಿ ಆ ಸ್ಟಾರ್ ಲೈಟ್ಸ್ನ ನೋಡಬೇಕು ಅಮ್ಮ. ಅದು ಏನು ಅಂತ ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ, ಆದ್ರೆ ಅದು ನನಗಾಗೆ ಮಾಡಿರೋ ತರ ನನಗೆ ಫೀಲ್ ಆಗ್ತಾ ಇದೆ. ಈ ವರ್ಷ ಖಂಡಿತ ಹೊರಗಡೆ ಹೋಗಿ ಅದನ್ನ ನೋಡ್ಲೇಬೇಕು ಅಮ್ಮ ಅಂತ ಕೇಳ್ತಾಳೆ ರೆಪೆನ್ಜೋಲ್. ಆದ್ರೆ ಮಂತ್ರವಾದಿ ಅಜ್ಜಿ ಆಸ್ ಯೂಶುವಲ್ ಯಾವಾಗ್ಲೂ ಹೇಳೋ ತರಾನೇ, ಹೊರಗಡೆ ಹೋದ್ರೆ ಅಪಾಯ, ಅನಿಮಲ್ಸ್ ಇದೆ, ಕ್ರೂರಿ ಮನುಷ್ಯರು ಇದ್ದಾರೆ, ನಿನ್ನನ್ನು ಕೊಂದುಬಿಡ್ತಾರೆ, ನಿನಗಿರೋ ಶಕ್ತಿನ ಕಿತ್ಕೋತಾರೆ ಅಂತ ಸಾಂಗ್ ಹಾಡಿ ನಮ್ಮ ರೆಪೆನ್ಜೋಲ್ ಅನ್ನ ಹೆದರಿಸ್ತಾಳೆ. ಇನ್ ಮುಂದೆ ಈ ಟವರ್ನ ಬಿಟ್ಟು ಹೊರಗಡೆ ಹೋಗ್ತೀನಿ ಅನ್ನೋ ಮಾತೆ ಆಡಬಾರ್ದು ನೀನು, ಈ ವಿಷಯನ ನಿನ್ನ ತಲೆಯಿಂದ ತೆಗ್ದಾಕ್ಬಿಡು ರೆಪೆನ್ಜೋಲ್ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಅಜ್ಜಿ. ಈ ಕಡೆ ನಮ್ಮ ಕಳ್ಳರು ಎಸ್ಕೇಪ್ ಆಗಿ ಕಾಡು ಒಳಗಡೆ ಓಡಿ ಬರ್ಬೇಕಾದ್ರೆ ಒಂದು ಡೆಡ್ ಎಂಡ್ ಅಲ್ಲಿ ಸಿಗಾಕೋತಾರೆ. ಆವಾಗ ನಮ್ಮ ಹೀರೋ ಮಾತ್ರ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಟ್ವಿನ್ಸ್ ಕಳ್ಳರನ್ನ ಏಮರ್ಸಿ ಬಿಟ್ಟು ಕಿರೀಟವನ್ನು ತಗೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ ನಮ್ಮ ಹೀರೋ. ಹಾಗೆ ನಮ್ಮ ಹೀರೋ ಓಡಿ ಹೋಗ್ತಾ ಇದ್ದಾನೆ. ಆದ್ರೆ ಹಿಂದೆನೆ ಸೆಕ್ಯೂರಿಟೀಸ್ ಹೀರೋನ ಕ್ಯಾಚ್ ಮಾಡೋಕೆ ಹಿಂದೆನೆ ಬರ್ತಾ ಇದ್ದಾರೆ. ಇವನ ಹೆಸರು ಮ್ಯಾಕ್ಸಿಮಸ್. ಎಸ್, ಈ ಕುದುರೆ ಹೆಸರೇ ಮ್ಯಾಕ್ಸಿಮಸ್. ಸೆಕ್ಯೂರಿಟಿ ಗಾರ್ಡ್ ಕುದುರೆ, ತುಂಬಾ ಸಿನ್ಸಿಯರ್ ವರ್ಕರ್. ಮನುಷ್ಯರಿಗಿಂತ ಹೇಗಾದ್ರೂ ಹೀರೋನ ಹಿಡೀಲೇಬೇಕು ಅಂತ ಅಟ್ಟಾಡಿಸ್ಕೊಂಡು ಹೋಗ್ತಾ ಇದೆ. ಆವಾಗ ನಮ್ಮ ಹೀರೋ ಜಂಪ್ ಮಾಡಿ ಎಸ್ಕೇಪ್ ಆಗಿ ಸುತ್ಕೊಂಡು ಬಂದು ಮ್ಯಾಕ್ಸಿಮಸ್ ಮೇಲೇನೆ ಕೂರ್ತಾನೆ. ಮ್ಯಾಕ್ಸಿಮಸ್ಗೆ ಹೀರೋ ಮೇಲ್ ಕೂತಿರೋದು ಗೊತ್ತಾಗುತ್ತೆ. ಅದಕ್ಕೆ ಅಂತ ಸಡನ್ ಆಗಿ ಸ್ಟಾಪ್ ಆಗುತ್ತೆ. ಅವನ ಕೈಯಲ್ಲಿರೋ ಕಿರೀಟ ಬ್ಯಾಗ್ ನ ಕಿತ್ಕೊಳ್ಳಕ್ಕೆ ಟ್ರೈ ಮಾಡುತ್ತೆ ಮ್ಯಾಕ್ಸಿಮಸ್. ಹೀರೋಗೆ ನಮ್ಮ ಮ್ಯಾಕ್ಸಿಮಸ್ ಬಗ್ಗೆ ಗೊತ್ತಿಲ್ಲ. ಪಾಪ ಮ್ಯಾಕ್ಸಿಮಸ್ ಬ್ಯಾಗ್ ನ ಕಿತ್ಕೋಬೇಕಾದ್ರೆ ಅದು ಮಿಸ್ ಆಗಿ ಎಡ್ಜಲ್ಲಿರೋ ಮರದ ಕೊಂಬೆಗೆ ಸಿಗಾಕೊಳ್ಳುತ್ತೆ. ನಮ್ಮ ಹೀರೋ ಅದನ್ನ ತಗೊಳ್ಳೋಕೆ ಟ್ರೈ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಸ್ ಹೀರೋನ ಹಿಡಿಯೋಕೆ ಟ್ರೈ ಮಾಡಿ ಹಾಗೆ ಮರದ ಮೇಲೆ ನಡ್ಕೊಂಡು ಬಂದ್ಬಿಡುತ್ತೆ. ಸೊ ಇಬ್ಬರ ವೇಟ್ ತಡಿದೆ ಮರ ಮುರಿದು ಕಿತ್ಕೊಂಡು ಕೆಳಗಡೆ ಬೀಳ್ತಾರೆ ಇಬ್ರುವೆ. ಆವಾಗ ಕೂಡ ಮ್ಯಾಕ್ಸಿಮಸ್ ನಾಯಿ ತರ ನಮ್ಮ ಹೀರೋ ಸ್ಮೆಲ್ ಮಾಡ್ಕೊಂಡು ಹಿಡಿಯೋಕೆ ಹೋಗ್ತಾ ಇದೆ. ಆವಾಗ ಹೀರೋ ಮ್ಯಾಕ್ಸಿಮಸ್ ಹತ್ರ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಒಂದು ಪೊದೆ ಇರೋದು ಗೊತ್ತಾಗುತ್ತೆ. ಸೊ ಅದ್ರ ಒಳಗಡೆ ಹೋಗಿ ನೋಡಿದ್ರೆ ವಾವ್, ಒಂದು ಟವರ್, ಅದ್ರ ಹಿಂದ್ಗಡೆ ವಾಟರ್ ಫಾಲ್ಸ್ ಅಂತ ಸೂಪರ್ ಆಗಿದೆ ನೋಡೋಕೆ. ಸೊ ನಮ್ಮ ಹೀರೋ ತಪ್ಪಿಸ್ಕೊಳ್ಳೋಣ ಅಂತ ಆ ಟವರ್ ಮೇಲೆ ಹೇಗೋ ಕಷ್ಟಪಟ್ಟು ಹತ್ಕೊಂಡು ಮನೆ ಒಳಗಡೆ ಹೋಗ್ತಾನೆ. ಹಪ್ಪ, ತಪ್ಪಿಸ್ಕೊಂಡ್ವಿ ಅಂತ ಬ್ಯಾಗ್ನ ಓಪನ್ ಮಾಡಿ ನೋಡ್ತಾ ಇರ್ಬೇಕಾದ್ರೆ ಡುಮ್ ಅಂತ ತಾಳೆಗೆ ಒಂದು ಏಟು. ಫಸ್ಟ್ ಟೈಮ್ ಹೊರಗಡೆ ಮನುಷ್ಯರನ್ನ ನೋಡೋದ್ರಿಂದ ರೆಪೆನ್ಜೋಲ್ ಹೆದರ್ಕೊಂಡು ತಾಳೆಗೆ ಹೊಡಿತಾಳೆ. ಸೊ ಹೀರೋ ಅಲ್ಲೇ ಫ್ಲಾಟು. ಮತ್ತೆ ಕಂಡ್ಬಿಡ್ತಾನೆ ನಮ್ ಹೀರೋ. ಮತ್ತೆ ಒಂದ್ ಏಟು ತಳೆಗೆ ಹೊಡಿತಾಳೆ ಹೀರೋಯಿನ್. ಆಮೇಲೆ ಹೀರೋನ ಅವಳ ಜುಟ್ಟಿಂದ ಕಟ್ಟಿ ಹಾಕಿ ಬೀರೋ ಒಳಗಡೆ ಹೌಸಿಡ್ತಾಳೆ. ಆಮೇಲೆ ಹೀರೋ ತಂದ ಕಿರೀಟವನ್ನ ಹಾಕೊಂಡು ಕನ್ನಡಿ ಮುಂದೆ ನಿಂತು ನೋಡ್ತಾ ಇರ್ಬೇಕಾದ್ರೆ ಮಂತ್ರವಾದಿ ಅಜ್ಜಿ ಸೌಂಡ್ ಕೇಳುತ್ತೆ. ಸೊ ಗಾಬರಿಯಾಗಿ ಕಿರೀಟವನ್ನ ಹೌಸಿಟ್ಬಿಟ್ಟು ಜುಟ್ನ ಹೊರಗಾಕ್ತಾಳೆ. ಅಜ್ಜಿನೂ ಅದನ್ನ ಹಿಡ್ಕೊಂಡು ಮೇಲ್ಗಡೆ ಬರ್ತಾಳೆ. ಬಂದಿದ್ದ ತಕ್ಷಣ, ನಾನು ನನ್ನ ಕೈಯಲ್ಲಿ ನನ್ನ ಸೇಫ್ ಆಗಿ ನೋಡ್ಕೊಳ್ಳೋಕೆ ಆಗುತ್ತೆ ಅಮ್ಮ, ನನ್ನನ್ನು ನಾನೇ ಕಾಪಾಡ್ಕೋತೀನಿ ಅಂತ ಮಾತಾಡ್ಕೊಂಡೆ ಹೀರೋನ ತೋರ್ಸೋಕೆ ಟ್ರೈ ಮಾಡ್ತಾಳೆ ರೆಪೆನ್ಜೋಲ್. ಆದ್ರೆ ಅಷ್ಟ್ರಲ್ಲಿ ಅಜ್ಜಿ ಇವಳು ಮತ್ತೆ ಹೊರಗಡೆ ಹೋಗೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾಳೋ ಅನ್ಕೊಂಡು ಜೋರಾಗಿ ಬೈದ್ ಬಿಡ್ತಾಳೆ. ಅದಕ್ಕೆ ರೆಪೆನ್ಜೋಲ್, ಸರಿ ಇನ್ ಮುಂದೆ ಇವ್ರ ಹತ್ರ ನಾವು ಏನನ್ನೂ ಹೇಳೋದು ಬೇಡ ಅನ್ಕೋತಾಳೆ. ಆಮೇಲೆ ನನ್ನ ಬರ್ಡೇಗೆ ಸ್ಪೆಷಲ್ ಪೇಂಟ್ ಮಾತ್ರ ತಕ್ಕೊಡಿ, ನಾನು ಹೊರಗಡೆ ಹೋಗೋದ್ರ ಬಗ್ಗೆ ಮಾತಾಡಲ್ಲ ಅಂತ ಕೇಳ್ಬೇಕಾದ್ರೆ, ಅದನ್ನ ತಗೊಂಡು ಬರೋಕೆ ನಾನು 3 ದಿನ ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಸರಿ ಓಕೆ, ನೀನು ಸೇಫ್ ಆಗಿರು, ನಾನು ಹೋಗಿದ್ದು ಬರ್ತೀನಿ ಅನ್ಬಿಟ್ಟು ಅಜ್ಜಿನೂ ಹೊರಡ್ತಾಳೆ. ಆಮೇಲೆ ಹೀರೋನ ಹೊರಗೆ ತೆಗೆದು ಪೆಟ್ ಅನಿಮಲ್ ಹೀರೋ ಕಪಾಳಕ್ಕೆ ಬಾಳದಿಂದ ಹೊಡೆದು ಎಪ್ಸುತ್ತೆ. ಹೀರೋನು ಎಚ್ಚರ ಆಗ್ತಾನೆ. ಆವಾಗ ರೆಪೆನ್ಜೋ, ಈ ಜಾಗ ನಿನಗೆ ಹೇಗೆ ಗೊತ್ತು, ನನ್ನ ಬಗ್ಗೆ ನಿನಗೆ ಯಾರು ಹೇಳಿದ್ದು ಅಂತ ಕೇಳ್ಬೇಕಾದ್ರೆ, ಇಷ್ಟು ಉದ್ದ ಜುಟ್ಟಿಟ್ಕೊಂಡು ಸುಂದರವಾಗಿರೋ ಹುಡುಗಿನ ನೋಡಿದ ತಕ್ಷಣ ಅವಳನ್ನ ನೋಡಿ ಜೊಳ್ ಬಿಡ್ತಾನೆ ನಮ್ಮ ಹೀರೋ. ನಿನ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ನಾನು ಕಾಡು ಒಳಗಡೆ ಹಾಗೆ ಸುಮ್ಮನೆ ಹೋಗ್ತಾ ಇದ್ದೆ, ಈ ಟವರ್ನ ನೋಡ್ದೆ, ಅದಕ್ಕೆ ಮೇಲತ್ಬಿಟ್ಟೆ, ಸರಿ ನನ್ನ ಬ್ಯಾಗ್ ಎಲ್ಲಿ ಅಂತ ಹೀರೋ ಕೇಳ್ತಾನೆ. ಅದಕ್ಕೆ ರೆಪೆನ್ಜೋಲ್, ಸುಳ್ಳು ಹೇಳ್ಬೇಡ, ನಿನಗೆ ನನ್ನ ಜುಟ್ಟು ತಾನೇ ಬೇಕು, ನಿನ್ನ ಜುಟ್ಟನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ, ನಾನು ಹೇಳೋದೆಲ್ಲ ನಿಜ ನಂಬು ಅಂತ ಹೀರೋ ಹೇಳ್ಬೇಕಾದ್ರೆ ರೆಪೆನ್ಜೋ ಅವಳು ಮಾಡಿರೋ ಪೇಂಟಿಂಗ್ಸ್ ನ ತೋರಿಸಿ, ಇದು ಏನು ಅಂತ ಗೊತ್ತಾಗ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ, ಹಾ ಗೊತ್ತು, ಕಾಣೆಯಾಗಿರೋ ಪ್ರಿನ್ಸಸ್ ಮತ್ತೆ ಸಿಗ್ಬೇಕು ಅಂತ ಜನ ಗಾಳಿಯಲ್ಲಿ ಹಾರಿಸೋ ಲಾಂದನ್ಸ್ ಅಂತ ಹೀರೋ ಹೇಳ್ಬೇಕಾದ್ರೆ, ಅದಕ್ಕೆ ರೆಪೆನ್ಜೋಲ್, ಹಾಗಾದ್ರೆ ಇಲ್ಲಿಂದ ನನ್ನ ಹೊರಗಡೆ ಕರ್ಕೊಂಡು ಹೋಗಿ ನಾಳೆ ಆ ಲ್ಯಾಂದನ್ಸ್ ಹಾರಿಸೋದನ್ನ ನನಗೆ ತೋರಿಸ್ಕೊಟ್ಟು ಮತ್ತೆ ನನ್ನ ಕರ್ಕೊಂಡು ಬಂದು ನನ್ನ ಮನೆಯಲ್ಲೇ ಸೇಫ್ ಆಗಿ ನನ್ನ ಬಿಟ್ಕೊಡ್ಬೇಕು ಆಯ್ತಾ, ಆವಾಗ ನಿನಗೆ ಆ ಕಿರೀಟ
ಕಿರೀಟವನ್ನ ಕೊಡ್ತೀನಿ ಅಂತ ಒಂದು ಡೀಲ್ ಕೇಳ್ತಾಳೆ ರೆಪೆನ್ಜೋಲ. ಅದಕ್ಕೆ ನಮ್ಮ ಹೀರೋ ನನಗೂ ಆ ಊರಿಗೂ ಆಗೋದೇ ಇಲ್ಲ, ಇದನ್ನ ನಾನು ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ನಿನಗೆ ಯಾವತ್ತೂ ಆ ಕಿರೀಟ ಸಿಗಲ್ಲ ಅಂತ ರೆಪೆನ್ಜೋಲ್ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಹೀರೋನು ಒಪ್ಕೋತಾನೆ. ಅಷ್ಟೇ ರೆಪೆನ್ಜೋಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಆಮೇಲೆ ಇಬ್ಬರು ಹೊರಡ್ತಾರೆ. ಹೀರೋ ಹೇಗೆ ಮೇಲ್ಗಡೆ ಬಂದ್ನೋ ಅದೇ ತರ ಕೆಳಗಡೆ ಇಳಿತಾನೆ. ರೆಪೆನ್ಜೋಲ್ ಅವಳ ಜುಟ್ನ ಹಾಕಿ ಕೆಳಗಡೆ ಇಳಿತಾಳೆ. ಫಸ್ಟ್ ಟೈಮ್ ಆ ಟವರ್ ನ ಬಿಟ್ಟು ಹೊರಗಡೆ ಬಂದು ಭೂಮಿಯಲ್ಲಿ ಅವಳ ಕಾಲನ್ನ ಮಡುಗ್ತಾ ಇದ್ದಾಳೆ. ಮಡುಗಿದ ತಕ್ಷಣ ಒಂಥರ ಫೀಲ್ ಆಗಿ ತುಂಬಾನೇ ಖುಷಿಯಾಗಿ ಸಾಂಗ್ ಹಾಡ್ತಾಳೆ. ನನ್ನ ಲೈಫ್ಲಿ ನಾನು ಫಸ್ಟ್ ಟೈಮ್ ಹೊರಗಡೆ ಬಂದಿದ್ದೀನಿ, ಓಡೋಗ್ತಿದ್ದೀನಿ, ಸಾರಿ ಇದು ನನ್ನ ಗಂಟ್ಲು. ಹಾಗೆ ಸಾಂಗ್ ಹೇಳ್ಕೊಂಡು ಖುಷಿ ಪಡ್ತಾ ಇದ್ದಾಳೆ ನಮ್ಮ ರೆಪೆನ್ಜೋಲ. ಆವಾಗ ಸಡನ್ ಆಗಿ ತನ್ನ ತಾಯಿ ಅನ್ಕೊಂಡಿರೋ ಆ ಅಜ್ಜಿನ ನೆನ್ಪು ಮಾಡ್ಕೊಂಡು ಬೇಜಾರಾಗ್ತಾಳೆ. ಮತ್ತೆ ಹೊರಗಡೆ ಬಂದ್ಬಿಟ್ವಿ ಅಂತ ಖುಷಿ ಆಗ್ತಾಳೆ, ಮತ್ತೆ ಬೇಜಾರಾಗ್ತಾಳೆ, ಮತ್ತೆ ಖುಷಿ ಆಗ್ತಾಳೆ, ಮತ್ತೆ ಬೇಜಾರಾಗ್ತಾಳೆ. ಅದಕ್ಕೆ ನಮ್ಮ ಹೀರೋ ನೀನು ನಿಮ್ಮ ತಾಯನ್ನ ನೆನಪಿಸ್ಕೊಂಡು ತುಂಬಾನೇ ಬೇಜಾರಾಗ್ತಾ ಇದೆಯಾ, ಸೊ ನಾನು ಮತ್ತೆ ನಿನ್ನ ಕರ್ಕೊಂಡು ಹೋಗಿ ನಿನ್ನ ಮನೇಲಿ ಬಿಟ್ಬಿಡ್ತೀನಿ, ನನಗೆ ನನ್ನ ಕಿರೀಟವನ್ನ ಕೊಟ್ಬಿಡು ಅಂತ ಕೇಳ್ಬೇಕಾದ್ರೆ ಇಲ್ಲ ಇಲ್ಲ ನಾನು ಖಂಡಿತ ಆ ಲಾಂದನ್ಸ್ ನ ನೋಡ್ಲೇಬೇಕು ಅಂತ ಹೇಳ್ತಾಳೆ ರೆಪೆನ್ಜೋಲ. ಈ ಕಡೆ ನಮ್ಮ ಮ್ಯಾಕ್ಸಿಮಸ್ ಹೀರೋನ ಹುಡುಕ್ತಾ ಇರ್ಬೇಕಾದ್ರೆ ಹೀರೋದು ವಾಂಟೆಡ್ ಪೋಸ್ಟರ್ ಇದೆ. ಅದರಲ್ಲಿ ನಮ್ಮ ಹೀರೋ ಮುಖನ ನೋಡಿ ಇನ್ನ ಟೆನ್ಷನ್ ಆಗ್ತಾ ಇದ್ದಾನೆ ನಮ್ಮ ಮ್ಯಾಕ್ಸಿಮಸ್. ಆವಾಗ ಯಾರೋ ನಡ್ಕೊಂಡು ಬರ್ತಾ ಇರೋ ಹಾಗೆ ಸದ್ದಾಗುತ್ತೆ. ಅದಕ್ಕೆ ನಮ್ಮ ಮ್ಯಾಕ್ಸಿಮಸ್ ಹೌಸ್ಕೊಂಡು ಸಡನ್ ಆಗಿ ಹೊರಗಡೆ ಬಂದು ನೋಡಿದ್ರೆ ಅದು ಆ ಮಂತ್ರವಾದಿ ಅಜ್ಜಿ. ಕುದುರೆನ ನೋಡಿದ ತಕ್ಷಣ ಆ ಅಜ್ಜಿ ಕುದುರೆ ಇಲ್ಲಿದೆ ಅಂದ್ರೆ ಹಾಗಾದ್ರೆ ಕುದುರೆ ಓಡಿಸ್ಕೊಂಡು ಬಂದವನು ರೆಪೆನ್ಜೋಲ್ ನೋಡಿರ್ತಾನೋ, ಅಯ್ಯಯ್ಯೋ ರೆಪೆನ್ಜೋಲ್ ಅಂತ ಅರ್ಜೆಂಟ್ ಆಗಿ ಟವರಿಗೆ ಓಡಿ ಹೋಗಿ ರೆಪೆನ್ಜೋಲ್ ಅನ್ನ ಕೂಗ್ತಾಳೆ. ಆದ್ರೆ ಜುಟ್ಟು ಕೆಳಗಡೆ ಬಂದೇ ಇಲ್ಲ. ಅದಕ್ಕೆ ಅಲ್ಲೇ ಮುಚ್ಚಿಟ್ಟಿರೋ ಡೋರ್ ನ ಓಪನ್ ಮಾಡಿ ಮೆಟ್ಲತ್ಕೊಂಡು ಮೇಲ್ಗಡೆ ಬಂದು ನೋಡ್ತಾಳೆ ಅಜ್ಜಿ. ಆದ್ರೆ ರೆಪೆನ್ಜೋ ಅಲ್ಲಿ ಇಲ್ವೇ ಇಲ್ಲ. ಆದ್ರೆ ಕಿರೀಟ ಇರೋದನ್ನ ನೋಡ್ಬಿಡ್ತಾಳೆ ಅಜ್ಜಿ. ಈ ಕಡೆ ನಮ್ಮ ಹುಡುಗರು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ತುಂಬಾನೇ ಹೊಟ್ಟೆ ಹಶ್ವಾಗ್ತಾ ಇದೆ. ಸೊ ಅಲ್ಲಿ ಪಕ್ಕದಲ್ಲಿರೋ ಹೋಟೆಲ್ಗೆ ಹೋಗ್ತಾರೆ. ಒಳಗಡೆ ಹೋದ್ರೆ ಒಬ್ಬೊಬ್ಬರು ವಿಚಿತ್ರವಾಗಿದ್ದಾರೆ ಲೋಕಲ್ ರೌಡಿಗಳು. ಅದನ್ನ ನೋಡಿ ರೆಪೆನ್ಜೋಲ್ ಹೆದರ್ಕೋತಾಳೆ. ಅದಕ್ಕೆ ನಮ್ಮ ಹೀರೋ ಸರಿ ನಾವು ಇಲ್ಲಿಂದ ಹೋಗ್ಬಿಡೋಣ ಬಾ ಅಂತ ಹೇಳ್ಬೇಕಾದ್ರೆ ಆವಾಗೊಬ್ಬ ಹೀರೋ ವಾಂಟೆಡ್ ಕೇಸ್ ಅನ್ನೋದನ್ನ ತಿಳ್ಕೊಂಡು ಎಲ್ಲರಿಗೂ ಹೇಳ್ತಾನೆ. ಅದಕ್ಕೆ ಅಲ್ಲಿರೋ ಒಬ್ಬ ಟೆರರ್ ಫೇಸ್ ಸೆಕ್ಯೂರಿಟಿ ಗಾರ್ಡ್ಸ್ ನ ಕರ್ಕೊಂಡು ಬಾ ಅಂತ ಇನ್ನೊಬ್ಬನಿಗೆ ಹೇಳಿ ಕಳಿಸ್ಬಿಟ್ಟು ಎಲ್ಲರೂ ನಮ್ಮ ಹೀರೋನ ಹಿಡ್ಕೊಂಡು ನಾನೇ ಹಿಡ್ದಿದ್ದು ಅಂತ ನಮ್ಮ ಹೀರೋನ ಎಳಿತಾ ಇರ್ತಾರೆ. ಆವಾಗ ನಮ್ಮ ರೆಪೆನ್ಜೋಲ್ ದಯವಿಟ್ಟು ಎಲ್ಲರೂ ನಿಲ್ಸಿ, ನನ್ನ ಲೈಫ್ ಡ್ರೀಮ್ ಆದ ಆ ಲಾಂದನ್ಸ್ ನ ನಾನು ನೋಡಲೇಬೇಕು, ನನಗೆ ಅವನೇ ಹೆಲ್ಪ್ ಮಾಡ್ತಾ ಇರೋದು, ಪ್ಲೀಸ್ ಅವನನ್ನ ಬಿಟ್ಬಿಡಿ, ನಿಮಗೆ ಈ ತರ ಯಾವುದೇ ಕನಸು ಇಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಅಲ್ಲಿರೋ ಒಬ್ಬ ಟೆರರ್ ಫೇಸ್ ನನಗೆ ನಾನು ದೊಡ್ಡ ಪಿಯೋನಿಸ್ಟ್ ಆಗಬೇಕು ಅಂತ ಒಂದು ಕನಸಿದೆ ಅಂತ ಒಂದು ಸಾಂಗ್ ನ ಹಾಡ್ತಾನೆ. ಎಲ್ಲರೂ ಅದಕ್ಕೆ ಕೋರಸ್ ಹಾಡ್ತಾ ಇದ್ದಾರೆ. ಅವ್ರ ಜೊತೆ ಸೇರಿ ನಮ್ಮ ರೆಪೆನ್ಜೋಲ್ ಖುಷಿಯಾಗಿ ಸಾಂಗ್ ಹಾಡ್ತಾ ಇರ್ತಾಳೆ. ಆವಾಗ ಆ ಮಂತ್ರವಾದಿ ಅಜ್ಜಿ ಅಲ್ಲಿಗೆ ಬಂದು ಕಿಟಕಿಯಿಂದ ಎಲ್ಲವನ್ನು ನೋಡ್ತಾ ಇರ್ತಾಳೆ. ಸಾಂಗ್ ಮುಗಿಯುತ್ತೆ. ಆವಾಗ ಒಬ್ಬ ಸೆಕ್ಯೂರಿಟೀಸ್ ನ ಕರ್ಕೊಂಡು ಬರಕ್ಕೆ ಹೋಗಿದ್ನಲ್ಲ ಕರೆಕ್ಟ್ ಆಗಿ ಕರ್ಕೊಂಡು ಬಂದ್ಬಿಡ್ತಾನೆ. ಆವಾಗ ಟೆರರ್ ಫೇಸ್ ನಮ್ಮ ಹೀರೋ ಮತ್ತೆ ರೆಪೆನ್ಜೋಲ್ಗೆ ಹೆಲ್ಪ್ ಮಾಡಿ ಸೀಕ್ರೆಟ್ ದಾರಿಯಲ್ಲಿ ಕಳಿಸ್ಕೊಡ್ತಾನೆ ಹೊರಗಡೆ. ಸೆಕ್ಯೂರಿಟೀಸ್ ಹುಡುಕ್ತಾ ಇದ್ದಾರೆ, ಎಲ್ಲೂ ಕಾಣ್ತಾ ಇಲ್ಲ ನಮ್ಮ ಹೀರೋಯಿನ್. ಆವಾಗ ನಮ್ಮ ಮ್ಯಾಕ್ಸಿಮಸ್ ಅಲ್ಲಿಗೆ ಬಂದು ಸೀಕ್ರೆಟ್ ದಾರಿನ ಕರೆಕ್ಟ್ ಆಗಿ ಕಂಡು ಹಿಡಿಯುತ್ತೆ. ಸೊ ಒಬ್ಬ ಸೆಕ್ಯೂರಿಟಿ ಹತ್ರ ಟ್ವಿನ್ ಬ್ರದರ್ಸ್ ನ ಬಿಟ್ಬಿಟ್ಟು ಮಿಕ್ತವರು ನಮ್ಮ ಹೀರೋನ ಹಿಡಿಯೋಕೆ ಹೋಗ್ತಾರೆ. ಆ ಒಬ್ಬ ಸೆಕ್ಯೂರಿಟಿನ ಹೊಡೆದಾಕ್ಬಿಟ್ಟು ಎಸ್ಕೇಪ್ ಆಗ್ತಾರೆ ಟ್ವಿನ್ ಬ್ರದರ್ಸ್. ಇಲ್ಲಿ ಹೊರಗಡೆ ಮಂತ್ರವಾದಿ ಅಜ್ಜಿ ಅಲ್ಲಿರೋ ಒಬ್ಬ ತಾತಪ್ಪನ್ನ ಹೆದರಿಸಿ ಆ ಸೀಕ್ರೆಟ್ ದಾರಿ ಎಲ್ಲಿಗೆ ಹೋಗುತ್ತೆ ಅನ್ನೋ ವಿಷಯನ ತಿಳ್ಕೊತಾಳೆ. ನಮ್ಮ ಹುಡುಗರು ಎಸ್ಕೇಪ್ ಆಗಿ ಓಡಿ ಹೋಗ್ತಾ ಇರ್ಬೇಕಾದ್ರೆ ಆ ದಾರಿಯಲ್ಲಿ ಆಟಾಡಿಸ್ಕೊಂಡು ಬರ್ತಾ ಇದ್ದಾರೆ ಸೆಕ್ಯೂರಿಟೀಸ್. ಹೊರಗಡೆ ಓಡಿ ಬಂದ್ರೆ ದೊಡ್ಡ ವಾಟರ್ ಡ್ಯಾಮ್ ಇದೆ. ಒಂದು ಕಡೆ ಟ್ವಿನ್ ಬ್ರದರ್ಸ್ ಬಂದ್ಬಿಟ್ರು, ಒಂದು ಕಡೆ ಸೆಕ್ಯೂರಿಟೀಸ್ ಬಂದ್ಬಿಟ್ರು. ನಮ್ಮ ಹುಡುಗರಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆವಾಗ ನಮ್ಮ ರೆಪೆನ್ಜೋಲ್ ಅವಳ ಜುಟ್ನ ಒಂದು ಮರಕ್ಕೆ ಹಾಕಿ ಎಸ್ಕೇಪ್ ಆಗ್ತಾಳೆ. ಇಲ್ಲಿ ನಮ್ಮ ಹೀರೋ ಸಿಗಾಕೊಂಡ ಹೇಗೋ ಫೈಟ್ ಮಾಡಿ ಸೆಕ್ಯೂರಿಟೀಸ್ ನ ಫ್ಲಾಟ್ ಮಾಡ್ತಾನೆ. ಆದ್ರೆ ಮ್ಯಾಕ್ಸಿಮಸ್ ಇದಾನಲ್ಲ ಕತ್ತಿ ತಗೊಂಡು ಹೀರೋ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಾನೆ. ಸಖತ್ತಾಗಿರುತ್ತೆ ಈ ಫೈಟ್. ಆವಾಗ ನಮ್ಮ ರೆಪೆನ್ಜೋಲ್ ಅವಳ ಜುಟ್ನ ಹೀರೋ ಕೈಗೆ ಹಾಕಿ ಅವನನ್ನ ಕಾಪಾಡ್ತಾಳೆ. ಆದ್ರೆ ಸರಿಯಾಗಿ ಒಡಿಸ್ಕೋತಾನೆ ಹೀರೋ. ಈ ಕಡೆ ನಮ್ಮ ಮ್ಯಾಕ್ಸಿಮಸ್ ಮರದ ತುಂಡ ಅಡ್ಡ ಹಾಕಿ ನಮ್ಮ ರೆಪೆನ್ಜೋಲ್ ಅನ್ನ ಹಿಡಿಯೋಕೆ ಅದ್ರ ಮೇಲೆ ನಡ್ಕೊಂಡು ಬರ್ತಾ ಇದೆ. ಮರದ ತುಂಡ ತೆಗ್ದಿದ್ರಿಂದ ಡ್ಯಾಮ್ ಹೊಡೆದೋಗ್ತಾ ಇದೆ. ಅದಕ್ಕೆ ನಮ್ಮ ಹೀರೋ ಅವಳ ಜುಟ್ನ ಹಿಡ್ಕೊಂಡು ರೆಪೆನ್ಜೋಲ್ ಜಂಪ್ ಮಾಡು ಜಂಪ್
ಅಂತ ಹೇಳ್ಬೇಕಾದ್ರೆ ಜಂಪ್ ಮಾಡ್ತಾಳೆ. ಜಸ್ಟ್ ಮಿಸ್ಸು ಮ್ಯಾಕ್ಸಿಮಸ್ ಹತ್ರ ಇಂದ ಎಸ್ಕೇಪ್ ಆಗ್ತಾಳೆ ನಮ್ಮ ರಪಾನ್ಜೋಲ್. ಆಮೇಲೆ ನಮ್ಮ ಹೀರೋ ಸ್ಲೈಡ್ ಮಾಡ್ಕೊಂಡು ಹೇಗೋ ಕೆಳಗಡೆ ಇಳಿತಾನೆ. ಹೀರೋಯಿನ್ ಓಡೋಗ್ತಾ ಇರ್ಬೇಕಾದ್ರೆ ಹಿಂದೆ ಟ್ವಿನ್ ಬ್ರದರ್ಸ್ ಚೇಸ್ ಮಾಡ್ತಾ ಇದ್ದಾರೆ. ಆವಾಗ ವಾಟರ್ ಡ್ಯಾಮ್ ಕಂಪ್ಲೀಟ್ ಡೆಮಾಲಿಶ್ ಆಗುತ್ತೆ. ಅದರಲ್ಲಿ ಟ್ವಿನ್ ಬ್ರದರ್ಸ್ ಇಬ್ಬರು ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಸೊ ನೀರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಹುಡುಗರು ಒಂದು ರೂಮ್ ಒಳಗಡೆ ಸಿಗಾಕೋತಾರೆ. ಆಮೇಲೆ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋ ಕೈಯಲ್ಲಿ ಚಿಕ್ಕದಾಗಿ ಏಟಾಗ್ಬಿಡುತ್ತೆ. ಆಮೇಲೆ ಹಾಗೆ ಕತ್ತಲೆ ಆಗ್ಬಿಡುತ್ತೆ. ಅಯ್ಯೋಯ್ಯೋ ಕತ್ಲೆ ಆಯ್ತಲ್ಲ ಅಂತ ಅನ್ಕೋಬೇಕಾದ್ರೆ ಅದಕ್ಕೆ ನಮ್ಮ ರಪಾನ್ಜೋಲ್ ಸಾಂಗ್ ಹಾಡಿ ಅವಳ ಹೇರ್ಸ್ ನ ಬ್ರೈಟ್ ಮಾಡೋಣ ಅನ್ಕೋತಾಳೆ. ಆದ್ರೆ ಅಷ್ಟರಲ್ಲಿ ನೀರು ಒಳಗಡೆ ಬಂದ್ಬಿಡುತ್ತೆ. ಇಬ್ಬರು ಮುಳುಗೋಗ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋಯಿನ್ ಕೂದಲು ಪ್ರಕಾಶವಾಗಿ ಮಿಂಚುತ್ತೆ. ಆ ಬೆಳಕನ್ನ ಯೂಸ್ ಮಾಡಿ ಹೇಗೋ ಇಬ್ಬರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆ ಸೀಕ್ರೆಟ್ ದಾರಿಯ ಇನ್ನೊಂದು ಎಂಡ್ ಅಲ್ಲಿ ಅಜ್ಜಿ ರಪಾನ್ಜೋಗಾಗಿ ವೇಟ್ ಮಾಡ್ತಾ ಇದ್ದಾಳೆ. ಆದ್ರೆ ಅದರಿಂದ ಟ್ವಿನ್ ಬ್ರದರ್ಸ್ ಹೊರಗಡೆ ಬರ್ತಾರೆ. ಅದಕ್ಕೆ ಅಜ್ಜಿ ಅವರ ಕೈಗೆ ಕಿರೀಟನ ಕೊಟ್ಬಿಟ್ಟು ಇದಕ್ಕಿಂತ ನಿಮಗೆ ಹೆಚ್ಚಾದ ಶಕ್ತಿ ಸಿಗುತ್ತೆ ಅದು ಇದು ಅಂತ ಟ್ವಿನ್ ಬ್ರದರ್ಸ್ ನ ಬ್ರೈನ್ ವಾಶ್ ಮಾಡ್ತಾ ಇದ್ದಾಳೆ. ಈ ಕಡೆ ನಮ್ಮ ಹೀರೋ ಕೈಗೆ ಏಟಾಗಿದೆ ಅಲ್ವಾ, ಅದಕ್ಕೆ ರಪಾನ್ಜೋ ಅವಳ ಜುಟ್ನ ಅವನಿಗೆ ಏಟಾಗಿರೋ ಜಾಗದಲ್ಲಿ ಇಟ್ಟು ದಯವಿಟ್ಟು ಕಿರ್ಚ್ಬೇಡ, ಇವಾಗ ನಾನ್ ಮಾಡೋದನ್ನ ನೋಡಿ ಅಂತ ಸಾಂಗ್ ಹೇಳೋಕೆ ಶುರು ಮಾಡ್ತಾಳೆ. ಹಾಗೆ ಅವಳ ಹೇರ್ಸ್ ಮಿಂಚೋಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಹೀರೋ ಶಾಕ್ ಆಗಿ ನೋಡ್ತಾ ಇದ್ದಾನೆ. ಸಾಂಗ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಕೈನ ನೋಡಿದ್ರೆ ಗಾಯನೇ ಇಲ್ಲ, ಕಂಪ್ಲೀಟ್ ವಾಸಿ ಆಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಹೀರೋ ಶಾಕ್ ಆಗ್ಬಿಟ್ಟು ಅಂತ ಕಿರ್ಚೋಕೆ ಹೋಗ್ತಾನೆ. ರಪಾನ್ಜೋ ಕಿರ್ಚ್ಬೇಡ ಅನ್ಬೇಕಾದ್ರೆ ಹಾಗೆ ಫ್ರೀಸ್ ಆಗ್ತಾನೆ ಹೀರೋ. ಆಮೇಲೆ ಹಾಗೆ ಇದನ್ನ ಹೇಗೆ ಮಾಡ್ತೀಯ ನೀನು, ಯಾವಾಗ್ಲಿಂದ ಇದನ್ನ ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾನೆ ಹೀರೋ. ಅದಕ್ಕೆ ನಮ್ಮ ರಪಾನ್ಜೋಲ್ ನನಗೆ ಚಿಕ್ಕದಿನಿಂದಾನೇ ಈ ಶಕ್ತಿ ಇದೆ. ನಾನು ಮಗುವಾಗಿ ಇರ್ಬೇಕಾದ್ರೆ ಯಾರು ನನ್ನ ಜುಟ್ನ ಕಟ್ ಮಾಡೋಕೆ ಟ್ರೈ ಮಾಡಿದ್ದಾರೆ. ಕಟ್ ಆಗಿದ್ದ ಹೇರ್ ಬ್ರೌನ್ ಕಲರಿಗೆ ಚೇಂಜ್ ಆಗ್ಬಿಟ್ಟಿದೆ ಅಂತ ಅಜ್ಜಿ ಕಟ್ ಮಾಡಿದ ಹೇರ್ ನ ತೋರಿಸ್ತಾಳೆ. ಇದು ನನಗೆ ದೇವರು ಕೊಟ್ಟಿರೋ ಶಕ್ತಿ, ಇದನ್ನ ನಾವು ಕಾಪಾಡಬೇಕು. ಅದಕ್ಕೆ ನನ್ನ ತಾಯಿ ನನ್ನ ಹೊರಗಡೆ ಬಿಡದೆ ಆ ಟವರ್ ಅಲ್ಲೇ ಇಟ್ಟು ಬೆಳೆಸ್ತಾ ಇದ್ದಾರೆ. ಸರಿ ನಿನ್ ಬಗ್ಗೆ ಹೇಳು ಅಂತ ರಪಾನ್ಜೋಲ್ ಕೇಳ್ಬೇಕಾದ್ರೆ ನಾನು ಕಲ್ಲ ಆಗ್ಬೇಕು ಅಂತ ಕಲ್ಲ ಆಗ್ಲಿಲ್ಲ, ಏನೋ ಸಿಚುವೇಶನ್ ಅದಕ್ಕೆ ಕಲ್ಲ ಆಗ್ಬಿಟ್ಟೆ ಅಂತ ಹೀರೋ ಮಾತಾಡ್ಬೇಕಾದ್ರೆ ಹಾಗೆ ಇಬ್ಬರ ಮಧ್ಯ ಪ್ರೀತಿ ಉಂಟಾಗ್ತಾ ಇದೆ. ಆವಾಗ ಹೀರೋ ಸರಿ ನೀನು ಇಲ್ಲೇ ಇರು, ನಾನು ಕಾಡು ಒಳಗಡೆ ಹೋಗಿ ಬೆಂಕಿಗೆ ಇನ್ನ ಸ್ವಲ್ಪ ಮರದ ತುಂಡುಗಳನ್ನ ತಗೊಂಡು ಬರ್ತೀನಿ ಅನ್ಬಿಟ್ಟು ಹೋಗ್ತಾನೆ. ಆವಾಗ ಈ ಕಡೆ ಆ ಮಂತ್ರವಾದಿ ಅಜ್ಜಿ ಬರ್ತಾಳೆ. ಸಾರಿ ಅಮ್ಮ, ನಿಮ್ ಹತ್ರ ಹೇಳ್ದೆ ಮಾಡ್ದೆ ನಾನು ಬಂದ್ಬಿಟ್ಟೆ ಅಂತ ರಪಾನ್ಜೋಲ್ ಹೇಳ್ಬೇಕಾದ್ರೆ ಅದೆಲ್ಲ ಪರವಾಗಿಲ್ಲ ಬಾ ಮನೆಗೆ ಹೋಗೋಣ ಅಂತ ಟವರ್ಗೆ ಕರ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾಳೆ ಅಜ್ಜಿ. ಅದಕ್ಕೆ ರಪಾನ್ಜೋಲ್ ಹೊರಗಡೆ ಬಂದಿದ್ದು ನನಗೆ ಇಷ್ಟ ಆಯ್ತು, ಎಲ್ಲವೂ ಹೊಸದಾಗಿದೆ, ಮತ್ತೆ ಆ ಹುಡುಗ ನನ್ನ ಪ್ರೀತಿಸ್ತಾ ಇದ್ದಾನೆ ಅನ್ಸುತ್ತೆ ಅನ್ಬೇಕಾದ್ರೆ ಅದಕ್ಕೆ ಅಜ್ಜಿ ಟೆನ್ಷನ್ ಆಗ್ಬಿಟ್ಟು ಒಂದು ಸಾಂಗ್ ನ ಹೇಳಿ ಈ ಕಿರೀಟನ ಅವನ ಹತ್ರ ಕೊಟ್ಟು ನೋಡು, ಆಮೇಲೆ ಅವನು ಯಾವುದನ್ನ ಇಷ್ಟಪಡ್ತಾ ಇದ್ದಾನೆ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಕಿರೀಟನ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ ಅಜ್ಜಿ. ಆಮೇಲೆ ನಮ್ಮ ಹೀರೋನು ಬರ್ತಾನೆ. ಅವನ ಹತ್ರ ರಪಾನ್ಜೋ ಕಿರೀಟನ ಕೊಡದೆ ನಾರ್ಮಲ್ ಆಗಿ ಬೇರೆ ಏನೋ ಮಾತಾಡ್ತಾ ಇರ್ತಾಳೆ. ಇದನ್ನ ಹೌಸ್ಕೊಂಡು ನೋಡ್ತಾ ಇದ್ದಾರೆ ಅಜ್ಜಿ ಮತ್ತೆ ಟ್ವಿನ್ಸ್. ನೆಕ್ಸ್ಟ್ ದಿನ ನಮ್ಮ ಹೀರೋ ಕಣ್ಬಿಟ್ರೆ ಮ್ಯಾಕ್ಸಿಮಸ್ ಮುಂದೆ ಇದ್ದಾನೆ. ನಮ್ಮ ಹೀರೋಗೆ ಹೊಡೆದು ಅಲ್ಲಿಂದ ಎಳ್ಕೊಂಡು ಹೋಗೋಕೆ ಟ್ರೈ ಮಾಡುತ್ತೆ. ಆವಾಗ ಹೀರೋಯಿನ್ ಹೀರೋನ ಕಾಪಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಮ್ಯಾಕ್ಸಿಮಸ್ ಬಿಡ್ತಾ ಇಲ್ಲ, ಎಳಿತಾ ಇದೆ. ಅದಕ್ಕೆ ಹೀರೋಯಿನ್ ಅಡ್ಡ ಬಂದು ಪ್ಲೀಸ್ ನಾನು ಹೇಳೋದನ್ನ ಕೇಳು ಅಂತ ಸಮಾಧಾನ ಮಾಡ್ಬೇಕಾದ್ರೆ ಹಾಗೆ ಸೈಲೆಂಟ್ ಆಗ್ತಾ ಇದೆ ನಮ್ಮ ಮ್ಯಾಕ್ಸಿ. ನಮ್ಮ ರಪಾನ್ಜೋ ಹೇಳೋ ಮಾತನ್ನ ನಾಯಿ ಮರಿ ತರ ಕೇಳ್ತಾ ಇದೆ ಮ್ಯಾಕ್ಸಿ. ಇವತ್ತು ನನ್ನ ಬರ್ತ್ಡೇ, ಇವತ್ತು ಒಂದು ದಿನ ಮಾತ್ರ ನೀವಿಬ್ರು ಜಗಳ ಮಾಡ್ಕೊಳ್ದೆ ಇರಿ. ನಾನು ಆ ಲಾಂದನ್ಸ್ ನ ನೋಡಿದ್ಮೇಲೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಏನು ಕೇಳಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇಬ್ಬರಿಗೂ ರಪಾನ್ಜೋ ಅಂದ್ರೆ ಇಷ್ಟ ಆಗಿರೋದ್ರಿಂದ ಸರಿ ಅಂತ ಒಪ್ಕೋತಾರೆ ಮ್ಯಾಕ್ಸಿ ಮತ್ತೆ ನಮ್ಮ ಹೀರೋ. ಇಲ್ಲಿ ಅರಮನೆಯಲ್ಲಿ ಫೆಸ್ಟಿವಲ್ ಶುರು ಆಗುತ್ತೆ. ಈ ಸೌಂಡ್ ಕೇಳಿ ಅರಮನೆಯಲ್ಲಿ ಫೆಸ್ಟಿವಲ್ ಸ್ಟಾರ್ಟ್ ಆಯ್ತು ಅಂತ ನಮ್ಮ ಹುಡುಗರು ಅಲ್ಲಿಗೆ ಬರ್ತಾರೆ. ನಮ್ಮ ರಪಾನ್ಜೋ ಫಸ್ಟ್ ಟೈಮ್ ಊರೊಳಗಡೆ ಬಂದಿರೋದ್ರಿಂದ ಅಲ್ಲಿರೋ ಜನಗಳನ್ನ ನೋಡಿ ಸ್ವಲ್ಪ ಗಾಬರಿ ಆಗ್ತಾಳೆ. ಆಮೇಲೆ ಅವಳ ಅಷ್ಟು ಉದ್ದ ಇರೋ ಕೂದಲನ್ನ ಇಟ್ಕೊಂಡು ಅವಳಿಗೆ ಅಲ್ಲಿ ನಡ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ. ಅದಕ್ಕೆ ಅಲ್ಲಿರೋ 4 ಪುಟಾಣಿ ಮಕ್ಕಳು ರಪಾನ್ಜೋಗೆ ಜಡೆ ಹಾಕಿ ಕೊಡ್ತಾರೆ. ಆವಾಗ ಅಲ್ಲಿರೋ ಕಿಂಗ್ ಫ್ಯಾಮಿಲಿ ಪೇಂಟಿಂಗ್ ನ ನೋಡ್ಬೇಕಾದ್ರೆ ಅದ್ರಲ್ಲಿರೋ ಮಗುನ ನೋಡಿ ನನ್ ತರಾನೇ ಇದೆಯಲ್ಲ ಆ ಮಗು ಅಂತ ಅನ್ಕೋತಾಳೆ ರಪಾನ್ಜೋ. ಆಮೇಲೆ ಆ ಕಿಂಗ್ಡಮ್ ಫ್ಲಾಗ್ ನ ತಗೊಂಡು ಎಲ್ಲೋ ನೋಡ್ದಂಗಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಫೆಸ್ಟಿವಲ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ನಮ್ಮ ಹೀರೋ ಮತ್ತೆ ರಪಾನ್ಜೋ ಕೂಡ ಡ್ಯಾನ್ಸ್ ಮಾಡ್ತಾರೆ. ಆ ಸೆಲೆಬ್ರೇಷನ್ ಆದ್ಮೇಲೆ ಆವತ್ತು ರಾತ್ರಿ ನಮ್ಮ ರಪಾನ್ಜೋನ ಒಂದು ಬೋಟ್ ಅಲ್ಲಿ ಕೂರಿಸಿ ನದಿ ಸೆಂಟರ್ಗೆ ಕರ್ಕೊಂಡು ಹೋಗ್ತಾನೆ ಹೀರೋ. ಈ ಕಡೆ ಅರಮನೆಯಲ್ಲಿ ಕಿಂಗ್ ಮತ್ತೆ ಕ್ವೀನ್ ಅವರ ಮಗಳು ಬೇಗ ಸಿಗ್ಬೇಕು ಅಂತ ವರ್ಷ ಬೇಡ್ಕೊಳ್ಳೋ ರೀತಿನೇ ಈ ವರ್ಷನೂ ಬೇಡ್ಕೊಂಡು ಲಾಂದನ್ಸ್ ನ ಹಾರಿಸ್ತಾ ಇದ್ದಾರೆ. ಅದೇ ತರ ಆ
ಊರಲ್ಲಿರೋ ಜನ ಎಲ್ಲರೂ ಅವರವರ ಲಾಂಥರ್ನ್ಸ್ ನ ಹಾರಿಸ್ತಾರೆ. ಈ ಸೀನ್ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಅದನ್ನ ಬರೀ ಮಾತಲ್ಲಿ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಅದಕ್ಕೆ ತಕ್ಕಿದ ಹಾಗೆ ನಮ್ಮ ರಪೆನ್ಝೋನು ಆವಾಗ ಇವನ್ನೆಲ್ಲ ನೋಡಿ ಆಶ್ಚರ್ಯ ಪಟ್ಕೊಂಡು ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಡ್ತಾಳೆ. ಆಮೇಲೆ ಈ ಕಡೆ ನೋಡಿದ್ರೆ ಹೀರೋ ಕೈಯಲ್ಲಿ 2 ಲಾಂಥರ್ನ್ಸ್ ನ ಹಿಡ್ಕೊಂಡು ಕೂತಿದ್ದಾನೆ. ಅದಕ್ಕೆ ರಪೆನ್ಝೋಲ್, ನಾನು ನಿನಗೆ ಒಂದನ್ನ ಕೊಡ್ಬೇಕು ಅಂತ ಕಿರೀಟನ ಕೊಡ್ತಾಳೆ. ಅದಕ್ಕೆ ನಮ್ಮ ಹೀರೋ, ಬೇಡ ಅದನ್ನ ನೀನೇ ಇಟ್ಕೋ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಹಾಡು ಹೇಳ್ಕೊಂಡು ಲಾಂಥರ್ನ್ಸ್ ನ ಹಾರಿಸ್ತಾರೆ. ಸಾಂಗ್ ಮುಗ್ದಾದ್ಮೇಲೆ ಆ ಟ್ವಿನ್ ಬ್ರದರ್ಸ್ ನದಿಗೆ ಆ ಕಡೆ ನಿಂತಿರೋದನ್ನ ಹೀರೋ ನೋಡ್ತಾನೆ. ಅದಕ್ಕೆ ರೊಪೆನ್ಝೋ ಹತ್ರ, ಸ್ವಲ್ಪ ಹೊತ್ತು ನೀನು ಇಲ್ಲೇ ಇರು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಟ್ವಿನ್ ಬ್ರದರ್ಸ್ನ ಹೋಗಿ ಮೀಟ್ ಮಾಡ್ತಾನೆ. ನಿಮ್ಮನ್ನ ಏಮರ್ಸಿದ್ದು ತಪ್ಪು, ನನ್ನ ಕ್ಷಮಿಸ್ಬಿಡಿ, ನೀವು ಇದನ್ನ ತಾನೇ ಹುಡಿಕೊಂಡು ಬಂದಿದ್ದೀರಾ, ತಗೊಳ್ಳಿ ಅಂತ ಕಿರೀಟನ ಕೊಡ್ಬೇಕಾದ್ರೆ, ಈ ಕಿರೀಟ ನಮಗೆ ಬೇಕಾಗಿಲ್ಲ, ಆ ಹುಡುಗಿನೇ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಟ್ವಿನ್ಸ್. ಈ ಕಡೆ ನಮ್ಮ ರಪೆನ್ಝೋಲ್ ಬೋಟ್ ಅಲ್ಲಿ ಹೀರೋಗಾಗಿ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಟ್ವಿನ್ಸ್ ಅಲ್ಲಿಗೆ ಬಂದು, ಆ ಕಿರೀಟಕ್ಕಾಗಿ ನಿನ್ನ ತಂದು ನಮ್ಮ ಹತ್ರ ಬಿಟ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾನೆ ಹೀರೋ ಅಂತ ನದಿಲಿ ಹೋಗ್ತಾ ಇರೋ ಬೋಟ್ ನ ತೋರಿಸ್ತಾರೆ. ಅದ್ರಲ್ಲಿ ನಮ್ಮ ಹೀರೋ ಹೋಗ್ತಾ ಇದ್ದಾನೆ. ಅದಕ್ಕೆ ನಮ್ಮ ರಪೆನ್ಝೋಲ್ ಹೆದರ್ಕೊಂಡು ಟ್ವಿನ್ಸ್ ಹತ್ರ ಇಂದ ಎಸ್ಕೇಪ್ ಆಗಿ ಓಡಿ ಹೋಗ್ಬೇಕಾದ್ರೆ ಮಂತ್ರವಾದಿ ಅಜ್ಜಿ ಟ್ವಿನ್ ಬ್ರದರ್ಸ್ ನ ಹೊಡೆದು ರೊಪೆನ್ಝೋನ ಕಾಪಾಡೋ ರೀತಿ ನಾಟಕ ಮಾಡಿ, ಇದಕ್ಕೆ ನಿನ್ನ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದೆ ಅಂತ ಸಮಾಧಾನ ಮಾಡಿ ರೊಪೆನ್ಝೋಲನ್ನ ಅಲ್ಲಿಂದ ಕರ್ಕೊಂಡು ಮತ್ತೆ ಟವರ್ ಮನೆಗೆ ಹೋಗ್ಬಿಡ್ತಾಳೆ ಅಜ್ಜಿ. ಈ ಕಡೆ ನಮ್ಮ ಹೀರೋ ಹೋಗ್ತಾ ಇರೋ ಬೋಟ್ ಅರಮನೆ ಗೋಡೆಗೆ ಡ್ಯಾಶ್ ಮಾಡುತ್ತೆ. ನೋಡಿದ್ರೆ ನಮ್ಮ ಹೀರೋ ಕೈನ ಕಟ್ಟಿ ಹಾಕಿದ್ದಾರೆ, ಜೊತೆಗೆ ಬೋಟ್ ಅಲ್ಲಿ ಆ ಕಿರೀಟನೂ ಇದೆ. ಅದಕ್ಕೆ ಸೆಕ್ಯೂರಿಟೀಸ್ ಇದನ್ನು ನೋಡ್ಬಿಟ್ಟು ನಮ್ಮ ಹೀರೋನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ. ಇದನ್ನ ನಮ್ಮ ಮ್ಯಾಕ್ಸಿನ್ ನೋಡ್ಬಿಡ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋನ ಸೆಕ್ಯೂರಿಟೀಸ್ ಬಂದು, ನಿನಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ, ಬಾ ಅಂತ ಕರೀತಾ ಇದ್ದಾರೆ. ಈ ಕಡೆ ನಮ್ಮ ರಪೆನ್ಝೋಲ್ ತುಂಬಾನೇ ಬೇಜಾರಾಗಿ ಕೂತಿದ್ದಾಳೆ. ಆವಾಗ ಅವಳ ಕೈಯಲ್ಲಿರೋ ಕಿಂಗ್ಡಮ್ ಫ್ಲಾಗ್ ನ ನೋಡ್ಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಶಾಕ್ ಆಗಿ ಮತ್ತೆ ಮತ್ತೆ ಅವಳು ಡ್ರಾ ಮಾಡಿದ ಪೇಂಟಿಂಗ್ಸ್ ಗಳನ್ನ ನೋಡ್ಬೇಕಾದ್ರೆ ನಮ್ಮ ರಪೆನ್ಝೋಲ್ ಅವಳಿಗೆ ಗೊತ್ತಿಲ್ದೇನೆ ಅವಳ ಎಲ್ಲಾ ಪೇಂಟಿಂಗ್ಸ್ ಅಲ್ಲೂ ಆ ಕಿಂಗ್ಡಮಿನ ಸೂರ್ಯ ಸಿಂಬಲ್ ನ ಡ್ರಾ ಮಾಡಿದ್ದಾಳೆ. ಅದನ್ನ ಗಮನಿಸ್ತಾಳೆ. ನಡೆದಿದ್ದ ಎಲ್ಲಾ ವಿಷಯಗಳನ್ನು ಯೋಚನೆ ಮಾಡಿ ನೋಡ್ಬೇಕಾದ್ರೆ, ನಾವೇನ ಆ ಕಾಣೆಯಾಗಿರೋ ಪ್ರಿನ್ಸೆಸ್ ರಾಜಾರಾಣಿ ಅವರ ಮಗಳು ನಾನಾ ಅಂತ ಕನ್ಫರ್ಮ್ ಮಾಡ್ತಾಳೆ. ಈ ಕಡೆ ನಮ್ಮ ಹೀರೋನ ನೇಣಕ್ಕೆ ಹಾಕೋಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೆಕ್ಯೂರಿಟೀಸ್. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಸೆಲ್ ಅಲ್ಲಿ ಟ್ವಿನ್ ಬ್ರದರ್ಸ್ ಇದ್ದಾರೆ. ಅದಕ್ಕೆ ಹೀರೋ ಅವ್ರಗಳನ್ನ ಹೊಡೆದು, ಎಲ್ರೋ ರಪೆನ್ಝೋ ಅಂತ ಕೇಳ್ಬೇಕಾದ್ರೆ, ಅವಳನ್ನ ಅವರು ತಾಯಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರೆ. ಈ ಕಡೆ ನಮ್ಮ ರಪೆನ್ಝೋಲ್ ಮಂತ್ರವಾದಿ ಅಜ್ಜಿ ಹತ್ರ, ನನಗೆ ಇವಾಗ ಎಲ್ಲ ವಿಷಯನೂ ಗೊತ್ತಾಗೋಯ್ತು, ನಿನ್ನ ಹತ್ರ ಇಂದಾನೇ ನನ್ನ ಕಾಪಾಡ್ಕೋಬೇಕು, ಇಷ್ಟು ವರ್ಷ ನನ್ನ ಲೈಫ್ ನ ನೀನು ಹಾಲ್ ಮಾಡ್ಬಿಟ್ಟೆ, ಈ ಟವರ್ ಒಳಗಡೆನೆ ಇದ್ದು ವೇಸ್ಟ್ ಆಗೋಯ್ತು ಅಂತ ಬೈಬೇಕಾದ್ರೆ ಅದಕ್ಕೆ ಅಜ್ಜಿ, ಇವಾಗ ನಿನ್ನ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ, ಅವನನ್ನ ನೇಣಕ್ಕೆ ಹಾಕ್ತಾ ಇದ್ದಾರೆ ಅಂತ ಮಾತಾಡ್ಕೊಂಡೆ ಕೂದಲನ್ನ ಟಚ್ ಮಾಡೋಕೆ ಟ್ರೈ ಮಾಡ್ತಾಳೆ. ಅದಕ್ಕೆ ನಮ್ಮ ರಪೆನ್ಝೋಲ್, ಇನ್ನೊಂದು ಸಲ ನನ್ನ ಕೂದಲ ಮೇಲೆ ಕೈ ಮಡಗಬೇಕು ಅನ್ನೋದನ್ನ ಕನ್ಸಲು ಅನ್ಕೋಬೇಡಿ ಅಂತ ಬೈದು ತಳ್ಬಿಡ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಜೈಲಲ್ಲಿ ಆ ಹೋಟೆಲ್ ಇಂದ ರೌಡಿಗಳು ಇಲ್ಲಿಗೆ ಬಂದು ಸೆಕ್ಯೂರಿಟೀಸ್ ಗಳನ್ನ ಹೊಡೆದು ನಮ್ಮ ಹೀರೋನ ಕಾಪಾಡ್ತಾರೆ. ಹೊರಗಡೆ ಬಂದ್ರೆ ತುಂಬಾ ಸೆಕ್ಯೂರಿಟೀಸ್ ಓಡಿ ಬರ್ತಾ ಇದ್ದಾರೆ. ಅದಕ್ಕೆ ಟೆರರ್ ಫೇಸ್ ನಮ್ಮ ಹೀರೋನ ಒಂದು ಗಾಡಿ ಮೇಲೆ ಕೂರಿಸಿ ಹಾರಿಸ್ತಾನೆ. ನಮ್ಮ ಹೀರೋ ಹಾರ್ಕೊಂಡು ಹೋಗಿ ಮ್ಯಾಕ್ಸಿಮಸ್ ಮೇಲೆ ಕರೆಕ್ಟ್ ಆಗಿ ಕೂರ್ತಾನೆ. ಮ್ಯಾಕ್ಸಿಮಸ್ ನ ನೋಡಿದ ಮೇಲೇನೆ ನಮ್ಮ ಹೀರೋಗೆ ಅರ್ಥ ಆಗುತ್ತೆ, ಈ ರೌಡಿಗಳನ್ನ ಹೆಲ್ಪಿಗೆ ಕರ್ಕೊಂಡು ಬಂದಿರೋದೇ ನಮ್ಮ ಮ್ಯಾಕ್ಸಿಮಸ್ಸೇ ಅಂತ. ಸೊ ಹೀರೋ ಥ್ಯಾಂಕ್ಸ್ ಹೇಳ್ತಾನೆ. ಆಮೇಲೆ ಅಲ್ಲಿಂದ ಬಿಲ್ಡಿಂಗ್ ಟು ಬಿಲ್ಡಿಂಗ್ ಜಂಪ್ ಮಾಡ್ತಾನೆ ನಮ್ಮ ಮ್ಯಾಕ್ಸಿ. ಸೂಪರ್ ಆಗಿರುತ್ತೆ ಈ ಎಸ್ಕೇಪಿಂಗ್ ಸೀನು. ಅಲ್ಲಿಂದ ಎಸ್ಕೇಪ್ ಆಗಿ ಫಾಸ್ಟ್ ಆಗಿ ಟವರಿಗೆ ಓಡಿ ಬರ್ತಾರೆ. ರಪೆನ್ಝೋಲ್ ಅಂತ ಕೂಗ್ಬೇಕಾದ್ರೆ ಕೂದಲು ಕೆಳಗೆ ಬರುತ್ತೆ. ಅದನ್ನ ಹಿಡಿದು ಮೇಲ್ಗಡೆ ಹೋಗ್ತಾನೆ ಹೀರೋ. ಒಳಗಡೆ ಬಂದ್ರೆ ರಪೆನ್ಝೋಲ್ನ ಕಟ್ಟಿ ಹಾಕಿದ್ದಾರೆ. ಕಾಪಾಡೋಣ ಅನ್ಕೋಬೇಕಾದ್ರೆ ಆ ಕೇಡಿ ಅಜ್ಜಿ ಹೀರೋನ ಹಿಂದೆಯಿಂದ ಬೆನ್ನಿಗೆ ಚಾಕಲೆ ಚುಚ್ಚಿಬಿಡ್ತಾಳೆ. ನಿನ್ ಬಗ್ಗೆ ವಿಷಯ ಗೊತ್ತಿರೋನು ಇಲ್ಲೇ ಸಾಯ್ತಾನೆ, ಬಾ ನಾವು ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗೋಣ ಅಂತ ಅಜ್ಜಿ ಕರಿಬೇಕಾದ್ರೆ ಅದಕ್ಕೆ ನಮ್ಮ ರಪೆನ್ಝೋಲ್, ಇಲ್ಲ ನಾನು ಬರಲ್ಲ, ಒಂದ್ ವೇಳೆ ಅವನನ್ನ ಕಾಪಾಡೋಕೆ ನೀವು ಅಲೋ ಮಾಡಿದ್ರೆ, ನನ್ನ ಬಿಟ್ರೆ ನಾನು ಸಾಯೋವರೆಗೂ ನಿಮ್ ಜೊತೆನೇ ಇರ್ತೀನಿ
ಇರ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಜ್ಜಿನೂ ಸರಿ ಅಂತ ನಮ್ಮ ಹೀರೋನ ಒಂದು ಪಿಲ್ಲರ್ಗೆ ಕಟ್ಟಿ ಹಾಕ್ಬಿಟ್ಟು ರೊಪೆನ್ಜೋಲನ್ನ ಅಲೋ ಮಾಡ್ತಾಳೆ. ರೊಪೆನ್ಜೋನು ಕಾಪಾಡೋಣ ಅಂತ ಬಂದ್ರೆ ಹೀರೋ ಬೇಡ ಇದನ್ನ ಮಾಡಬೇಡ ಅಂತ ತಡಿತಾ ಇದ್ದಾನೆ. ಅದಕ್ಕೆ ರೊಪೆನ್ಜೋ ಇಲ್ಲ ನೀನು ಸಾಯ್ತಾ ಇದೀಯಾ ನಾನು ಬಿಡಲ್ಲ ಅಂತ ಹೇಳ್ತಾಳೆ. ಇದನ್ನ ಮಾಡಿದ್ರೆ ನೀನು ಅಜ್ಜಿ ಹತ್ರ ಸಿಗಾಕೊಂಡು ಸಾಯ್ತೀಯ ಅಂತ ಸಾಯೋ ಸ್ಟೇಜ್ ಅಲ್ಲಿ ಇದ್ಕೊಂಡು ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಂಡೆ ಸಡನ್ ಆಗಿ ನಮ್ಮ ಹೀರೋ ಅಲ್ಲಿರೋ ಕನ್ನಡಿ ಪೀಸ್ ನ ತಗೊಂಡು ರೊಪೆನ್ಜೋ ಕೂದಲನ್ನ ಶಾರ್ಟ್ ಆಗಿ ಕಟ್ ಮಾಡಿ ಬಿಡ್ತಾನೆ. ಆದ್ರಿಂದ ಅವಳ ಹೇರ್ಸ್ ಅಲ್ಲಿ ಇರೋ ಟೋಟಲ್ ಪವರ್ಸ್ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಗೋಲ್ಡ್ ಕಲರ್ ಇಂದ ಬ್ರೌನ್ ಕಲರ್ ಗೆ ಚೇಂಜ್ ಆಗ್ಬಿಡುತ್ತೆ ಹೇರ್ಸ್. ಆದ್ರಿಂದ ಆಂಟಿ ತರ ಇರೋ ಅಜ್ಜಿ ಕಂಪ್ಲೀಟ್ ಮುದುಕಿ ಆಗಿ ಚೇಂಜ್ ಆಗ್ಬಿಡ್ತಾಳೆ. ಸೊ ಟೆನ್ಷನ್ ಆಗಿ ಬೈತಾ ಇರ್ಬೇಕಾದ್ರೆ ಲೆಗ್ ಸ್ಲಿಪ್ ಆಗಿ ಟವರ್ ಇಂದ ಕೆಳಗಡೆ ಬಿದ್ದು ಅಲ್ಲೇ ಸಾಯ್ತಾಳೆ. ಮಂತ್ರವಾದಿ ಅಜ್ಜಿ ಕತೆ ಇಲ್ಲೇ ಮುಗೀತು. ಕತೆ ಓವರ್. ಇಲ್ಲಿ ನಮ್ಮ ರೊಪೆನ್ಜೋಲ್ ಹೀರೋ ಕೈನ ತಗೊಂಡು ಅವಳ ತಲೆ ಮೇಲೆ ಇಟ್ಟು ಬೇಗ ಬೇಗ ಸಾಂಗ್ನ ಹಾಡ್ತಾ ಇದ್ದಾಳೆ, ಅವನನ್ನು ಹೇಗಾದ್ರೂ ಕಾಪಾಡ್ಬಿಡೋಣ ಅಂತ. ಆದರೆ ಪ್ರಯೋಜನ ಇಲ್ಲ, ಹಾಗೆ ನಿಧಾನಕ್ಕೆ ಸಾಯ್ತಾನೆ ಹೀರೋ. ಆದ್ರಿಂದ ರೊಪೆನ್ಜೋ ತುಂಬಾನೇ ಬೇಜಾರು ಮಾಡಿಕೊಂಡು ಅವಳನ್ನು ತಬ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಆವಾಗ ಅವಳ ಕಣ್ಣೀರು ಹೀರೋ ಮೇಲೆ ಬೀಳುತ್ತೆ. ಆದ್ರಿಂದ ನಮ್ಮ ಹೀರೋಗೆ ವಾಸಿಯಾಗಿ ದೊಡ್ಡ ಮಿರಾಕಲೇ ನಡೆಯುತ್ತೆ, ಮತ್ತೆ ಜೀವ ಬರುತ್ತೆ ನಮ್ಮ ಹೀರೋಗೆ. ಸೊ ರೊಪೆನ್ಜೋಲ್ ಅವಳ ಹೀಲಿಂಗ್ ಪವರ್ ಅವಳ ಕೂದಲಲ್ಲಿ ಇಲ್ಲ, ರೊಪೆನ್ಜೋ ಅವಳ ಮನಸ್ಸಲ್ಲಿದೆ. ಇಬ್ಬರು ತಪ್ಕೊಂಡು ತುಂಬಾ ಖುಷಿ ಪಡ್ತಾರೆ. ಆಮೇಲೆ ಹೀರೋ ರೊಪೆನ್ಜೋನ ಕರ್ಕೊಂಡು ಬಂದು ಕಿಂಗ್ ಮತ್ತೆ ಕ್ವೀನ್ ಹತ್ರ, ಅಂದ್ರೆ ಮಗಳನ್ನ ಕಳ್ಕೊಂಡಿದ್ದ ತಂದೆ ತಾಯಿ ಹತ್ರ ಸೇರಿಸ್ತಾನೆ ಮಗಳನ್ನ. ಫ್ಯಾಮಿಲಿನೇ ತಪ್ಕೊಂಡು ತುಂಬಾ ಖುಷಿ ಆಗ್ತಾರೆ. ಆಮೇಲೆ ರೊಪೆನ್ಜೋಲ್ ಮತ್ತೆ ಬಂದಿದ್ದ ಖುಷಿಗೆ ಆ ಕಿಂಗ್ಡಮ್ ಅಲ್ಲಿ ಫೆಸ್ಟಿವಲೇ ನಡೆಯುತ್ತೆ. ಟೆರರ್ ಫೇಸ್ ಇವಾಗ ಪಿಯೋನಿಸ್ಟ್ ಆಗ್ಬಿಟ್ರು. ನಮ್ಮ ಮ್ಯಾಕ್ಸಿಮಸ್ ಸೆಕ್ಯೂರಿಟೀಸ್ಗಳಿಗೆ ಬಾಸ್ ಆಗ್ಬಿಡ್ತು. ನಮ್ಮ ಹೀರೋ ಮತ್ತೆ ಹೀರೋಯಿನ್ ಖುಷಿಯಾಗಿದ್ದಾರೆ. ಊರಲ್ಲಿರೋ ಎಲ್ಲ ಜನರು ಹ್ಯಾಪಿಯಾಗಿದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕಾಗಲ್ಲ, ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿದೀವಾ ಅಂತಾನು ಚೆಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರಲ್ಲ, ವಿಡಿಯೋ ರಿಲೀಸ್ ಆಗಿದೆಯಾ ಇಲ್ವಾ ಅಂತಾನೆ ನಿಮಗೆ ಗೊತ್ತಾಗಲ್ಲ. ಸೊ ಬೆಲ್ ಐಕಾನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು, ನಿಮಗೆ ಇಷ್ಟ ಆಗುವಂತಹ ಮೂವಿಗಳನ್ನು ಕನ್ನಡದಲ್ಲಿ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನೂ ಇಲ್ಲ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.